ಈ ರೀತಿಯ ವಿರೋಧಗಳು ಒಂದು ಕಡೆ ಕೇಳಿ ಬರ್ತಾ ಇದ್ರೆ, ಮತ್ತೊಂದು ಕಡೆ ಈ ಜಾತಿ ಜನಗಣತಿಯ ವರದಿಯಲ್ಲಿ ರಾಜ್ಯದಲ್ಲಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತ ಯಾವುದಾದ್ರೂ ಒಂದು ಸಮುದಾಯ ಅಂತಂದ್ರೆ ಅದು ಮುಸ್ಲಿಮರು ಹೀಗನ್ನುವಂತ ಚರ್ಚೆ ಆಗ್ತಾ ಇದೆ. ಈಗ ಜಾತಿ ಜನಗಣತಿ ವರದಿ ಬಹಿರಂಗ ಆಗ್ತಾ ಇದೆ. 75.25 ಲಕ್ಷ ಜನಸಂಖ್ಯೆ ಇದೆ ಅಂತೆ ವರದಿಯ ಪ್ರಕಾರ. ರಾಜ್ಯದಲ್ಲಿ ಬರೋಬ್ಬರಿ 75.25 ಲಕ್ಷ ಮಂದಿ ಮುಸ್ಲಿಮರಿದ್ದಾರೆ. ಒಟ್ಟು ಜನಸಂಖ್ಯೆಯಲ್ಲಿ 18.70% ಮಂದಿ ಮುಸ್ಲಿಮರೇ ಇದ್ದಾರೆ. ಅವರೇ ಮೆಜಾರಿಟಿ ಅಂತ. ಹಾಗಾಗಿ ಮೀಸಲಾತಿ ಪ್ರಮಾಣ 4% ಇದೆಯಲ್ಲ, ಅದನ್ನ 8% ಹೆಚ್ಚಳ ಮಾಡೋದಕ್ಕೆ ಶಿಫಾರಸು ಮಾಡಲಾಗಿದೆ ಅಂತೆ ಆ ವರದಿಯಲ್ಲಿ. ಅಂದ್ರೆ ಪ್ರವರ್ಗ 2Bಯ ಅಡಿಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯನ್ನ ಹೆಚ್ಚಳ ಮಾಡೋದರ ಬಗ್ಗೆ ಶಿಫಾರಸು ಕೊಡಲಾಗುತ್ತೆ ಈ ಜಾತಿ ಜನಗಣತಿಯ ವರದಿಯಲ್ಲಿ ಅಂತ. ಇದು ಮನ್ನಣೆಯಾದ್ರೆ, ಇದು ಜಾರಿಗೆ ಬಂದ್ರೆ ಈಗಾಗ್ತಾ ಇರುವಂತಹ ಚರ್ಚೆ ನಿಜವಾಗುತ್ತಾ? ಈಗಿರುವಂತಹ ಮೀಸಲಾತಿಯಿಂದ ಹೆಚ್ಚು ಪರ್ಸೆಂಟ್ ಸಿಗುತ್ತಾ? ಅಂದರೆ 4% ಇದೆ, 8% ಹೆಚ್ಚಳ ಮಾಡ್ತಾರಾ ಶಿಫಾರಸಿನ ಅಂತಾರ? ಒಂದು ಕಡೆ ಜಾತಿ ಜನಗಣತಿಯ ವರದಿಯನ್ನ ಒಪ್ಪಬೇಡಿ ಅಂತೇಳಿ ಸ್ವಾಮೀಜಿಗಳು ಸೇರಿದಂತೆ, ಸ್ವಪಕ್ಷದಲ್ಲೂ ಸೇರಿದಂತೆ ವಿಪಕ್ಷಗಳೆಲ್ಲವೂ ಕಿಡಿಕಾರ್ತಾ ಇದ್ದಾರೆ. ಇದು ಅವೈಜ್ಞಾನಿಕವಾಗಿ ಮಾಡಿರುವಂಥ ಜಾತಿ ಗಣತಿ, ಜೊತೆಗೆ 10 ವರ್ಷ ಹಳೆಯದ್ದು ಹೀಗನ್ನುವಂಥ ಚರ್ಚೆಯ ನಡುವಿಗೆ 17ನೇ ತಾರೀಕು ಏನಾಗುತ್ತೆ ಅನ್ನೋ ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ಲೈವ್ನಲ್ಲಿ. ಆನಂದ್, ಒಂದು ಕಡೆ 10 ವರ್ಷದ ಹಳೆಯದಾದಂತಹ ಈ ಜಾತಿ ಜನಗಣತಿಯ ವರದಿಯನ್ನ ಜಾರಿ ತರೋದಕ್ಕೆ ಒಂದು ಕಡೆ ಸ್ವಾಮೀಜಿಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ಸ್ವಪಕ್ಷದವರು ವಿಪಕ್ಷದವರು ಅಷ್ಟೇ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಡುವೆ 17ನೇ ತಾರೀಕು ಇದು ಜಾರಿಯಾಗುತ್ತಾ? ಜೊತೆಗೆ ಇದರಲ್ಲಿ ಒಂದಷ್ಟು ಅಂಶಗಳು ಇಲ್ಲಿ ಬಹಿರಂಗ ಆಗ್ತಾ ಇರೋದು ಅಂತಂದ್ರೆ, ಮುಸ್ಲಿಮರೇ ಹೆಚ್ಚು ಪ್ರಮಾಣದಲ್ಲಿ ಇದ್ದಾರೆ, ಮೀಸಲಾತಿಯನ್ನ ಜಾರಿ ಮಾಡೋದಕ್ಕೆ ಅಂದ್ರೆ ಹೆಚ್ಚು ಮಾಡೋದಕ್ಕೆ ಶಿಫಾರಸು ಮಾಡಲಾಗಿದೆ ಅಂತ. ಹೆಂಗೆ ಇದು? ಶರತ್, ಪ್ರಮುಖವಾಗಿ ಜಾತಿ ಗಣತಿ ವರದಿಯಲ್ಲಿರ್ತಕ್ಕಂಥ ಕೆಲವೊಂದು ಅಂಕಿಅಂಶಗಳು ಸೋರಿಕೆ ಆದ ಬೆನ್ನಲ್ಲೇ ಈಗ ಪ್ರಬಲ ಸಮುದಾಯಗಳಲ್ಲಿ ಒಂದು ರೀತಿ ಅಸಮಾಧಾನ ಶುರುವಾಗಿರ್ತಕ್ಕಂಥದ್ದು. ಈಗಾಗಲೇ ಲಿಂಗಾಯತ ಒಕ್ಕಲಿಗ ನಾಯಕರು ಹಾಗೆ ಸ್ವಾಮೀಜಿಗಳು ಈ ಒಂದು ವರದಿಯನ್ನ ಪ್ರಬಲವಾಗಿ ವಿರೋಧ ಮಾಡೋದಕ್ಕೂ ಕೂಡ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ಸಂಬಂಧಪಟ್ಟಂತ ಶಾಸಕರು ಸಚಿವರಿಗೂ ಕೂಡ ಈ ಬಗ್ಗೆ ಮಾತನಾಡೋದಕ್ಕೆ, ಧ್ವನಿ ಎತ್ತೋದಕ್ಕೆ ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಲಿಂಗಾಯತರು ಇಲ್ಲಿ 66 ಲಕ್ಷ ಇದ್ರೆ, ಒಕ್ಕಲಿಗರು 60 ಲಕ್ಷ ಇದ್ದಾರೆ. ಹಾಗೆ SC ಜನಾಂಗದವರು ಎಲ್ಲ ಅವರ 100 ಪಂಗಡಗಳು ಸೇರಿದ್ರೆ 1,09,00,000. ಹಾಗೆ ST ಜನಾಂಗದವರು 42 ಲಕ್ಷ. ಹೀಗೆ ಜಾತಿ ಗಣತಿ ವರದಿಯಲ್ಲಿ ಜನಸಂಖ್ಯೆ ಒಂದು ಪ್ರಮಾಣ ಎಷ್ಟಿದೆ ಅನ್ನೋ ಒಂದು ವರದಿ ಈಗ ಬಹಿರಂಗ ಆಗಿರ್ತಕ್ಕಂಥದ್ದು. ಇದೇ ಅಲ್ಲದೆ ಬರೀ ನಾವು ಜಾತಿ ಲೆಕ್ಕಾಚಾರಕ್ಕೆ ತೆಗೆದುಕೊಂಡಂತ ಸಂದರ್ಭದಲ್ಲಿ ಮುಸ್ಲಿಮರು 18.25% ಒಟ್ಟು ಜನಸಂಖ್ಯೆಯ ಪಾಲನ್ನ ಹೊಂದಿದ್ದಾರೆ. ಅಂದ್ರೆ ಸುಮಾರು 72 ಲಕ್ಷ ಅತಿ ಹೆಚ್ಚು ಜನಸಂಖ್ಯೆಯನ್ನು ಮುಸ್ಲಿಮರೇ ಹೊಂದಿದ್ದಾರೆ. ಅವರಿಗೆ 4% ಇಂದ 8% ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕು ಅನ್ನೋ ಒಂದು ಶಿಫಾರಸನ್ನು ಕೂಡ ವರದಿಯಲ್ಲೇ ಮಾಡಲಾಗಿರ್ತಕ್ಕಂಥದ್ದು. ಇದೇ ಅಲ್ಲದೆ ಹಿಂದುಳಿದ ವರ್ಗಗಳ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಇವರ ಒಂದು ಜನಸಂಖ್ಯೆನೂ ಕೂಡ ಹೆಚ್ಚಾಗಿದೆ. ಹಾಗಾಗಿ ಇವರಿಗೆ ಹಿಂದೆ ಇದ್ದಂತ 32% ಮೀಸಲಾತಿ ಬದಲು 51%ಗೆ ಏರಿಕೆ ಮಾಡಬೇಕು ಅನ್ನೋ ಒಂದು ಶಿಫಾರಸನ್ನ ಈ ಒಂದು ವರದಿಯಲ್ಲಿ ಮಾಡಲಾಗಿರ್ತಕ್ಕಂಥದ್ದು. ಹಾಗಾಗಿ ಸರ್ವೇ ಸಾಮಾನ್ಯವಾಗಿ ಮೀಸಲಾತಿ ಪ್ರಮಾಣ ಬೇರೆ ಸಮುದಾಯಗಳಿಗೆ ಹೆಚ್ಚಾದ್ರೆ ತಮಗೆ ಅನ್ಯಾಯ ಆಗುತ್ತೆ, ರಾಜಕೀಯವಾಗಿಯೂ ಶೈಕ್ಷಣಿಕವಾಗಿಯೂ ಸಾಮಾಜಿಕವಾಗಿಯೂ ಕೂಡ ಬಹಳಷ್ಟು ಒಂದು ಅನ್ಯಾಯ ಆಗುತ್ತೆ ಅನ್ನೋ ಒಂದು ಆತಂಕ ಪ್ರಬಲ ಸಮುದಾಯಗಳು ಅಂದ್ರೆ ಒಕ್ಕಲಿಗ ಮತ್ತೆ ಲಿಂಗಾಯತ ನಾಯಕರಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ವರದಿಯನ್ನ ಪ್ರಬಲವಾಗಿ ವಿರೋಧ ಮಾಡಬೇಕು. ಜೊತೆಗೆ ಈ ಒಂದು ವರದಿಯನ್ನ ವೈಜ್ಞಾನಿಕವಾಗಿ ಇವರು ಸಮೀಕ್ಷೆ ಮಾಡಿಲ್ಲ ಅನ್ನೋ ಒಂದು ಅಪಸ್ವರನು ಕೂಡ ಮೊದಲಿಂದಲೂ ಕೂಡ ವ್ಯಕ್ತವಾಗ್ತಾ ಇತ್ತು. ಅಂದ್ರೆ ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯದ ಒಳ ಪಂಗಡಗಳನ್ನ ಈ ಒಂದು ಮೀಸಲಾತಿಯಲ್ಲಿ ಅಥವಾ ಈ ಒಂದು ವರದಿಯಲ್ಲಿ ಅವರನ್ನ ಇನ್ಕ್ಲೂಡ್ ಮಾಡಿಲ್ಲ, ಅವರನ್ನ ಹೊರಗಿಟ್ಟು ಒಂದು ವರದಿಯನ್ನ ತಯಾರು ಮಾಡಲಾಗಿದೆ. ಹಾಗಾಗಿ ನಮ್ಮ ಜನಸಂಖ್ಯೆ ಹೆಚ್ಚಿದೆ ಅನ್ನೋ ಒಂದು ವಾದವನ್ನ ಲಿಂಗಾಯತ ಮತ್ತೆ ಒಕ್ಕಲಿಗ ನಾಯಕರು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಏಪ್ರಿಲ್ 17ನೇ ತಾರೀಕು ಏನು ವಿಶೇಷ ಒಂದು ಕ್ಯಾಬಿನೆಟ್ ಸಭೆಯನ್ನ ಕರೆಯಲಾಗಿದೆ. ಆ ಸಭೆಯಲ್ಲಿ ಈ ವಿಚಾರಗಳೆಲ್ಲವನ್ನು ಕೂಡ ಪಾಯಿಂಟ್ ವೈಸ್ ಪಾಯಿಂಟ್ ರೈಸ್ ಮಾಡೋದಕ್ಕೂ ಕೂಡ ಕೆಲವು ಸಚಿವರು ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿಯೇ ಈ ಒಂದು ವರದಿ ಈಗಾಗಲೇ ಎಲ್ಲಾ ಒಂದು ಸಚಿವರ ಕೈ ಸೇರಿದೆ. ಅವರು ಆಳವಾಗಿ ಅದನ್ನು ಅಧ್ಯಯನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಆ ವರದಿಯನ್ನ ಸ್ವಾಮೀಜಿಗಳಿಗೂ ಕೂಡ ಕೆಲವು ಸಚಿವರು ತಲುಪಿಸಿ ಅವರ ಮುಖಾಂತರನು ಕೂಡ ಕೆಲವೊಂದು ಸಲಹೆಗಳನ್ನ ಕೆಲವು ಸಚಿವರು ಪಡೆದುಕೊಂಡಿದ್ದಾರೆ ಅನ್ನೋದು ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ಜಾತಿ ಗಣತಿ ವಿಚಾರ ಏನಿದೆ ಇದು ಸಮುದಾಯಗಳ ನಡುವೆ ಒಂದು ರೀತಿಯ ಒಂದು ಕಿಚ್ಚನ್ನ ಹೆಚ್ಚು ಮಾಡಿದೆ ಅಂತಾನೆ ಹೇಳ್ಬೋದು, ಒಂದು ರೀತಿ ಜ್ವಾಲೆಯನ್ನ ಉಂಟು ಮಾಡಿದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಇದು ಅಷ್ಟು ಸುಲಭ ಆಗೋದಿಲ್ಲ.
ಈ ಒಂದು ವರದಿಯನ್ನ ಜಾರಿ ಮಾಡೋದಕ್ಕೆ ಕೆಲವು ನಾಯಕರು ಸಿಎಂ ಸಿದ್ದರಾಮಯ್ಯನವರು ಏನಾದರೂ ವರದಿಯನ್ನು ಅನುಷ್ಠಾನ ಮಾಡಕ್ಕೆ ಮುಂದಾದ್ರೆ ಹೈಕಮಾಂಡ್ ವರೆಗೂ ಕೂಡ ಇದನ್ನ ಕಂಪ್ಲೇಂಟ್ ಮಾಡೋದಕ್ಕೆ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಏಪ್ರಿಲ್ 17ನೇ ತಾರೀಕು ಒಂದು ಕ್ಯಾಬಿನೆಟ್ ಸಭೆ ನಡೆಯುತ್ತೆ. ಆ ಕ್ಯಾಬಿನೆಟ್ ಸಭೆಯಲ್ಲಿ ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯಗಳನ್ನ ಮಂಡನೆ ಮಾಡಲಿದ್ದಾರೆ. ಜೊತೆಗೆ ಈಗಾಗಲೇ ಕೆಲವರು ಇದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಜೊತೆಗೆ ಈ ವರದಿಯನ್ನ ಪರಿಶೀಲನೆ ಆಗಬೇಕು ಅನ್ನೋ ಒಂದು ಒತ್ತಾಯ ಮಾಡ್ತಿದ್ದಾರೆ. ಹಾಗಾಗಿ ಕೆಲವರು ಹೇಳೋದಾದ್ರೆ 17ನೇ ತಾರೀಕು ಇದೆಲ್ಲದಕ್ಕೂ ಕೂಡ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀರಿ ಆನಂದ್. ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.